ಸುವರ್ಣ. ನೀನು ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗೋಗುತ್ತೆ. ಏನು ಮಾಡ್ಬೇಕು ನಾನು? ನಂಗೆ ಗೊತ್ತಿಲ್ಲ. ನಿಮ್ಮಿಂದ ಏನನ್ನು ಮುಚ್ಚಿಡಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ಹೇಳಿದೆ. ನಂಗೆ ಅವಾಗಿಂದ ಒಂಥರ ಆಗ್ತಿತ್ತು ಗೊತ್ತಾ, ಇವಾಗ ಸಮಾಧಾನ ಆಯಿತು. ಇಲ್ಲ ಅಂದಿದ್ದಿದ್ರೆ ಇವತ್ತು ನನಗೆ ನಿದ್ದೆ ಬರ್ತಿರ್ಲಿಲ್ಲ. ನಂಗೆ ಗೊತ್ತು ಕಣ, ಸೀಕ್ರೆಟ್ನ ಮನಸ್ಸಿನಲ್ಲೇ ಇಟ್ಕೊಳ್ಳೋದು ತುಂಬಾ ಕಷ್ಟ. ಹೌದಾ? ನಿಮ್ಗೆ ಗೊತ್ತು? ನೀವು ನನ್ನ ಹತ್ರ ಏನಾದರೂ ಸೀಕ್ರೆಟ್ ಮಾಡ್ತಾ ಇದ್ದೀರಾ? ನಿನಗೆ ಹಾಗನ್ಸುತ್ತಾ? ಇಲ್ಲಪ್ಪ, ಗಂಡ ಹೆಂಡತಿ ಮಧ್ಯೆ ಯಾವ ಸೀಕ್ರೆಟ್ಸು ಇರಬಾರ್ದು ಅಂತ ನೀವೇ ತಾನೇ ಹೇಳಿದ್ದು. ಇನ್ನು ನೀವು ನನ್ನ ಹತ್ರ ಸೀಕ್ರೆಟ್ ಮಾಡ್ತೀರಾ? ನೀವು ತುಂಬ ಒಳ್ಳೆಯವರು, ನನಗೆ ಗೊತ್ತು. ಸಾರಿ ಮೇಘ್ನಾ, ನನ್ನಲ್ಲೂ ಒಂದು ಸೀಕ್ರೆಟ್ ಇದೆ. ಅದನ್ನು ಯಾವಾಗ ಹೇಳಿ? ನಿನ್ನ ಥರನೇ ಮುದ್ದು ಮುದ್ದಾಗಿ ನನ್ನ ಸೀಕ್ರೆಟ್ನು ಹೇಳ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಬಟ್ ನಾನು ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀನಿ, ಮಾತು ಮೀರಕ್ಕೆ ಇಷ್ಟ ಇಲ್ಲ, ನಿಮ್ಮಿಂದ ಮುಚ್ಚಿಡೋಕ್ಕೂ ಇಷ್ಟ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಘ್ನಾ. ವೆರಿ ಸಾರಿ. ಬಟ್ ಆದಷ್ಟು ಬೇಗ ಸರಿಯಾದ ಸಮಯ ನೋಡಿಕೊಂಡು ನನ್ನ ಸೀಕ್ರೆಟ್ನ ನಿನ್ನ ಮುಂದೆ ಒಪ್ಕೋಬೇಕು. ಪೂರ್ತಿಯಾಗಿ ನಿನಗೆ ನಾ ಸರೆಂಡರ್ ಆಗಬೇಕು. ಯಾಕೇನು ಮಾತಾಡ್ತಿಲ್ಲ? ಈಗ ಮಾತಾಡ್ತಾ ಇದ್ರೆ ಬೆಳಿಗ್ಗೆ ಆಗ್ಬಿಡುತ್ತಲ್ವ, ಆಮೇಲೆ ಹೊರಡೋದು ಹೇಗೆ? ನಿದ್ದೆ ಮಾಡೋಣ. ಎಂಥ ಪರಿಸ್ಥಿತಿ ಬಂದರೂ ನೀನು ನನ್ನ ಜೊತೆ ಹೀಗೆ ಇರ್ತೀಯ ಅಲ್ವಾ? ಹೋಗಿ, ಅದ್ಯಾಕೆ ಹಂಗೆ ಮಾತಾಡ್ತೀರಾ? ನೀವೇ ಬೇಕು ಅಂತ ಹಠ ಹಿಡಿದು ಮದುವೆ ಆಗಿರೋಳು ನಾನು. ಎಂಥ ಪರಿಸ್ಥಿತಿ ಬಂದರೂ ಅಷ್ಟೆ, ನಾನಂತೂ ನಿಮ್ಮನ್ನು ಬಿಡಲ್ಲ. ನೀವೇ ಬಿಟ್ಟರು ನಾನು ಬಿಡಲ್ಲ, ಸತ್ರು ಬಿಡಲ್ಲ. ಐ ಲವ್ ಯು. ನೀವೇನು ಹೇಳಬೇಕಾಗಿಲ್ಲ, ನೀವು ಇನ್ನೂ ಹೇಳಲ್ಲ ಅಂತ ನನಗೆ ಗೊತ್ತು. ನಾನು ಒಬ್ಬಳೇ ಹೇಳ್ಬಿಟ್ಟು ಸಾಯ್ತೀನಿ, ನೀವು ಕೊಬ್ಬು ಮಾಡ್ಕೊಂಡೇ ಇರಿ. ನೀವು ಹಿಂಗೆಲ್ಲ ನಗಬೇಡಿ, ನನಗೆ ಸಿಟ್ಟು ಬರುತ್ತೆ. ನಿನಗೆ ಸಿಟ್ಟು ಬಂದರೆ ಏನೇನಾಗುತ್ತೆ? ಹೋಗಿ, ಪ್ರೀತಿ ಹೆಚ್ಚಾಗುತ್ತೆ. ಆಲ್ ರೈಟ್, ಹೆಚ್ಚಾಗಿರೋ ಪ್ರೀತಿನ ನಾಳೆಗೆ ಇಟ್ಕೋ. ನಾಳೆಯಿಂದ ಪ್ರೀತಿ ಮಾಡೋದು ಒಂದೊಂದು ಬಿಟ್ಟು ಬೇರೇನೂ ಕೆಲಸ ಇಲ್ಲ. ಹ್ಯಾಪಿ? ಹ್ಯಾಪಿ. ನನ್ನ ಹೆಂಡತಿ ಜೊತೆ ಇಷ್ಟು ಹತ್ತಿರದಲ್ಲಿತ್ಕೊಂಡು ಅಂಥ ದೊಡ್ಡ ಸತ್ಯನ ಹೇಳದೇ ಇರೋದಾ? ನೋ, ಇದ್ಯಾಕೋ ಸರಿ ಇಲ್ಲ. ನಾಳೆ ನಾಡೋದ್ರಲ್ಲಿ ಹೇಳ್ಬಿಡ್ಬೇಕು. ನನ್ನ ಹೆಂಡತಿ ಅರ್ಥ ಮಾಡ್ಕೋತಾಳೆ, ನಾ ಅರ್ಥ ಮಾಡಿಸ್ಬೇಕು. ಇಲ್ಲಾಂದ್ರೆ ನಾನು ಇವಳು ಇಷ್ಟು ಹತ್ತಿರದಲ್ಲಿರೋದಕ್ಕೂ ಪ್ರೀತಿ ಮಾಡೋದಕ್ಕೂ ಅರ್ಥನೇ ಇರಲ್ಲ ಅನ್ಸ್ಬಿಡುತ್ತೆ. ಅಯ್ಯೋ, ಕುಳಿ ಹೊಟ್ಬಿಡ್ಲ ಪಾಪ. ಬೆಟ್ಟಕ್ಕೆ ಬಂದು ಬಾಯ್ ಮಾಡೋ ಶ್ರಮ ಅಂತ ಹೇಳಿದ್ಲು. ಶ್ಯಾಮ, ಯಾಕೋ ಇಷ್ಟೊತ್ತಲ್ಲ ಓಡಾಡ್ತಾ ಇದೆಯಾ? ದೇವಾಗಿವ ಬೆಟ್ಕೊಂಡ ಹೆಂಗೆ? ಮೇಘನು ಅವಳ ಗಂಡನು ಮೈಸೂರು ಹೋಗ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ಅವರಿಗೆ ಬಾಯ್ ಹೇಳ್ಬೇಕು ಗೊತ್ತಾ? ಲೋ,
ಸಮಯ ನೋಡೋ ಎಷ್ಟಾಗಿದೆ ಅಂತ. ಓ ಇನ್ನೂ ಬೆಳಗಾಗಿಲ್ವಾ? ನನ್ನ ಕರ್ಮ, ಇಷ್ಟು ದಿವಸ ಬಡ್ಕೋತಾ ಇದ್ದೆ ಎದ್ದೋಳೋ ಅಂತ. ಈಗ ನೋಡಿದ್ರೆ ಒಳ್ಳೆ ಶನಿ ನೆಟ್ಕೊಂಡಿರೋ ಥರ ದೆವ್ವ ಓಡಾಡೋ ಸಮಯದಲ್ಲಿ ಓಡಾಡ್ತಿದ್ಯಲ್ಲೋ. ಏನೋ ಆಗಿದೆ ನಿನಗೆ? ಸಾರಿ, ಬೆಳಗಾಯ್ತೇನೋ ಅನ್ಕೊಂಡೆ. ನಿಮ್ಮ ಮಲ್ಕೋ. ಹೆಂಗಿದ್ದ ನನ್ನ ಮಗ, ಹಿಂಗಾಗ್ಬಿಟ್ನಲ್ಲಪ್ಪ. ಸದಾಶಿವ, ಇವನು ನೀನೇ ಕಾಪಾಡಬೇಕು. ಹೆಂಗಾದ್ರೂ ಸರಿ, ಬೆಳಗ್ಗೆ ಕುಳಿಗೆ ಬಾಯಿ ಹೇಳಕ್ಕೆ ಹೋಗಲೇಬೇಕು. ಮೇಘ್ನಾ, ಟೈಮ್ ಆಯ್ತು ಕಣೋ, ಎದ್ದೇಳೋ ಬೇಗ. ಮೇಘ್ನಾ, ಮೇಘನಾ, ಹೋಗಮ್ಮ, ನಂಗೆ ನಿದ್ದೆ ಬರ್ತಾ ಇದೆ. ಹೆಲ್ಲೋ ಯಂಗ್ ಲೇಡಿ, ನಾನು ನಿನ್ನಮ್ಮ ಅಲ್ಲ, ನಿನ್ನ ಗಂಡ. 5:30 ಆಗಿದೆ, ಬೇಗ ಎದ್ದೇಳ್ತೀಯ ಸ್ವಲ್ಪ? ಎದ್ದಾಳಲ್ವಾ? ಹಾ, ಟೈಮ್ ಆಗಿದೆ, ಬೇಗ ಹೋಗಿ ರೆಡಿ ಆಗು. ಕಮ್, ಗೋ ಸ್ನಾನ ಮಾಡ್ಕೊ. ಅರ್ಧ ಗಂಟೆ ಇದೆ ಅಷ್ಟೇ ನಿಂಗೆ. ಕರೆಕ್ಟಾಗಿ 6 o'clock ಮನೆಯಿಂದ ಹೊರಡಬೇಕು, ಆಯ್ತಾ? ಓಯ್, ಬಾತ್ರೂಮಲ್ಲಿ ನಿದ್ದೆ ಮಾಡ್ತಾ ಇದೀಯ ನೀನು? ನಾನು ಕೆಳಗಡೆ ಇರ್ತೀನಿ, ಬೇಗ ರೆಡಿಯಾಗಿ ಬಾ, ಆಯ್ತಾ? ಹಲೋ, ಗುಡ್. ಗುಡ್ ಮಾರ್ನಿಂಗ್ ಲಂಬು ಸರ್. ಶುಭೋದಯ, ಮಾತಾಡ್ತಿ ಅನುರೂಪವಿಲ್ಲ. ರೆಡಿನಾ? ನಾನು ರೆಡಿ. ನಿನ್ನ ಸೊಸೆ ಬರ್ತಾ ಇದ್ದಾಳೆ. ಗುಡ್. ನೀವಿಬ್ರು ಹೊರಟಿರೋದು ನಂಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ನೀವು ವಾಪಸ್ ಬರುವಾಗ ಈ ತುಂಟು ಹುಡುಗಿ ಒಂದು ರೆಸ್ಪಾನ್ಸಿಬಲ್ ಹೆಂಡತಿಯಾಗಿ ಬರಬೇಕು. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ತುಂಟು ಹುಡುಗಿನ ಮದುವೆ ಮಾಡಿಸ್ಬಿಟ್ಟು ಇವಾಗ ಅವಳನ್ನೇ ರೆಸ್ಪಾನ್ಸಿಬಲ್ ಲೇಡಿ ಮಾಡೋದ್ರೆ ನನ್ಗೆ ಹೆಂಗಮ್ಮ ಮಾಡಲಿ? ಮೋಸ ಅಂತ ಅನ್ಸಲ್ಲ ನಿಂಗಿದು? ತುಂಟಿ ಅಂತ ಎಷ್ಟು ದಿನ ಹಾಗೆ ಬಿಡೋದಕ್ಕಾಗತ್ತೆ ಹೇಳು ತೇಜ? ಅವಳಿಗೆ ನಿನ್ನ ಬಗ್ಗೆ, ಈ ಮನೆ ಬಗ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬರಬೇಕು ಅಲ್ವಾ? ಆಮೇಲೆ ಇನ್ನೊಂದು ವಿಷಯ, ಇಬ್ಬರೇ ಇದ್ದೀವಿ, ಸಮಯ ಚೆನ್ನಾಗಿದೆ ಅಂತ ಸುನೈನ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ. ಇದರಿಂದ ಮನಸ್ಸಿಗೆ ಬೇಜಾರಾಗುತ್ತೆ, ಸಂತೋಷ ಹಾಳಾಗತ್ತೆ. ಒಂದು ವಿಷಯ, ಮನಸ್ಸಿಗೆ ಬೇಜಾರಾಗೋ ಹಾಗೆ ಯಾವ ಮಾತು ಆಡಬೇಡ, ಗೊತ್ತಾಯ್ತಾ? ಗುಡ್ ಮಾರ್ನಿಂಗ್ ಪುಟ್ಟಿ, ಬಾ ಕಾಫಿ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಇದೇ ಕಪ್ಪಲ್ಲ ಕಾಫಿ ಕುಡಿಯೋದು? ಅವನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಇವತ್ವರೆಗೂ ಕಾಪಾಡ್ಕೊಂಡ್ ಬಂದಿಯಾನೆ.
ಯಾರಿಗೂ ಕೊಡಲ್ಲ ಗೊತ್ತಾ, ನನಗೂ ಸಹ. ಚಲೋ ಹೊರಡೋಣ. ಮಾತೆ, ಯು ಪ್ಲೀಸ್ ಟೇಕ್ ಕೇರ್. ಒಬ್ಳೇ ಇರ್ತೀಯಾ, ಏನೇ ಇದ್ರು ದಯವಿಟ್ಟು ಕಾಲ್ ಮಾಡು. ಡಿಸ್ಟರ್ಬ್ ಆಗುತ್ತೆ ಅಂತೆಲ್ಲ ಅನ್ಕೊಳ್ಬೇಡ, ಆಯ್ತಾ? ಆಲ್ ರೈಟ್. ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಹೆಂಡತಿ ಕಡೆ ಸ್ವಲ್ಪ ಗಮನ ಕೊಡು. ಮೇಘನಾ, ನನ್ನ ಮಗ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗದೆ ಇರೋ ಹಾಗೆ ನೋಡ್ಕೊ. ಅಯ್ಯೋ, ಚಾನ್ಸೇ ಇಲ್ಲ. ನಾನು ಆಗಲೇ ಅವ್ರನ್ನ ಕಟ್ಟಿ ಹಾಕ್ಬಿಟ್ಟಿದ್ದೀನಿ. ಸರಿ ಅತ್ತೆ, ನಾವಿನ್ ಬರ್ತೀವಿ. ಬಾಯ್. ಪರವಾಗಿಲ್ಲ, ಹೊರಡೋಣ. ಬಾಯ್ ಬಾಯ್. ಹ್ಯಾಪಿ ಟೈಮ್. ಈಗ ಎಷ್ಟು ಸಂತೋಷದಿಂದ ಹೊರಟಿದಾರೋ, ವಾಪಸ್ ಬರುವಾಗ ಇದ್ರ 10ರಷ್ಟು ಸಂತೋಷದಿಂದ ಬರಲಿ. ಇವ್ರ ಜೀವನದಲ್ಲಿ ಸಂತೋಷ ಹೀಗೆ ಹೆಚ್ಚುತ್ತಾನೆ ಹೋಗ್ಲಿ. ಹೋಗ್ಬಾ ಕುಳಿ. ನಿನ್ನ ಗಂಡನ ಜೊತೆ ಹೆಂಗಿರಬೇಕು ಅಂತ ಕನಸ್ಕೊಂಡ್ಯೋ ಹಾಗೆ ಇರೋ ಹಂಗಾಗ್ಲಿ. ನಿನ್ನ ಲೈಫ್ ಹೆಂಗಿರಬೇಕು ಅಂತ ಆಸೆ ಪಟ್ಯೋ ಅದಕ್ಕಿಂತ ಚೆನ್ನಾಗಿರಲಿ. ನೀನು ನನ್ನಿಂದ ಎಷ್ಟೇ ದೂರ ಹೋದರೂ ನನ್ನ ಹಾರೈಕೆ ನಿಂಗೆ ತಲುಪುತ್ತೆ ಅಂದ್ಕೊಂಡಿದ್ದೀನಿ. ಮನ್ಸಾರ ಹೇಳ್ತಾ ಇದ್ದೀನಿ ಕುಳಿ, ಲೈಫಲ್ಲಿ ಹಾಯಾಗಿರು. ಗೂಡಲ್ಲಿರೋ ಗುಬ್ಬಿ ಮರಿ ಥರ, ಅರಮನೆಯಲ್ಲಿರೋ ರಾಜ್ಕುಮಾರಿ ಥರ ಬದುಕು ನಿಜವಾಗ್ಲೂ ಬಂಗಾರ ಆಗಲಿ. ಅಮ್ಮನ ಲೇ ಅಮ್ಮ, ಎಲ್ಲಿ ಹೋಗ್ತಾ ಇದೀಯಾ? ಅದನ್ನ ಕಟ್ಕೊಂಡು ನಿನ್ಗೇನೋ, ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ನನ್ನನ್ನು ವಿಚಾರಿಸ್ಕೊಂಡು ನೀನ್ ಬರ್ಬೇಡ. ನಾನಲ್ದೆ ಇನ್ಯಾರು ಬರ್ಬೇಕು ಹೇಳು? ಎಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳು. ಅದನ್ನ ಕಟ್ಕೊಂಡು ನಿನ್ಗೇನೋ? ಆಟೋದನೆ ನಿನ್ ಯಾರು ನಿಲ್ಸಕ್ ಹೇಳಿದ್ದು? ಹೊರಡು ನೀನು.
ಮೊದ್ಲೇ ನಂಗೆ ನೋವು ತಡ್ಕೊಳಕ್ ಆಗ್ತಿಲ್ಲ. ಒಂದು ನಿಮಿಷ ಇರಪ್ಪ. ಅಮ್ಮ ನಂಗೆ ಹೇಳಲ್ವಾ ಎಲ್ಲೋಗ್ತಾ ಇದೆಯಾ ಅಂತ ಹೇಳು. ನನ್ ಗ್ರಾಚಾರ, ಎಲ್ಲಿಗಾದ್ರೂ ಹೋಗ್ತೀನಿ ಬಿಡು. ಅದನ್ನ ಕಟ್ಕೊಂಡು ನಿಂಗೆ ಏನಾಗ್ಬೇಕಾಗಿದೆ? ನಡಿಯಪ್ಪ ನೀನು. ಏನಾಯ್ತು ಈ ಅಮ್ಮಂಗೆ? ಹೇಳ್ಬಿಟ್ಟು ಹೋಗೇನ್ ಸಂಕಟ? ಅಪ್ಪ ನಮ್ಮನ ಸದಾಶಿವ, ಇದೆಂತ ಆಸ್ಪತ್ರೆನಪ್ಪ? ಇಲ್ಲೇ ಕರ್ಸ್ಕೊಂಡಿದ್ಯಾನ ನಮ್ಮನ್ನ? ಯಾರು ನೋಡಕ್ ಹೋದ್ರು? ಏನಾಗಿದೆ ಅಂತ ಹೇಳಿದಿದ್ರೆ ಏನಾಗ್ತಿತ್ತಿ ಅಮ್ಮಂಗೆ?